ನಮಸ್ತೆ ಎಲ್ರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇದು ಸೋಮವಾರದ ವ್ಲಾಗು. ಮನೆ, ಮಕ್ಕಳು, ಸಂಸಾರ ಅನ್ನೋ ಈ ಜಂಜಾಟದ ಮಧ್ಯೆ ಕೂಡ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು ನಮ್ಮ ಕೈಲೇ ಇರುತ್ತೆ. ಹಾಗಂತ ತುಂಬ ಟೈಮ್ನ ನಾವು ಇದಕ್ಕೆ ಅಂತಲೇ ಕೊಡೋದಕ್ಕಾಗಲ್ಲ ಅಲ್ವಾ. ಕ್ವಿಕ್ಕಾಗಿ ಆಗಬೇಕು, ಹಾಗೆ ಹೆಲ್ದಿಯಾಗೂ ಇರಬೇಕು. ಆ ಥರದ್ದನ್ನು ಸೆಲೆಕ್ಟ್ ಮಾಡಿ ನನ್ನ ಲೈಫ್ ಸ್ಟೈಲಲ್ಲಿ ನಾನು ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಅದನ್ನೇ ಇವತ್ತು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇರೋದು. ಪ್ರತಿದಿನಾನು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಈ ರೀತಿ ಏನಾದರೂ ಒಂದು ಹೆಲ್ದಿ ಡ್ರಿಂಕನ್ನು ನಾನು ತೊಗೊಳ್ತೀನಿ. ಡೈಲಿನೂ ಇದೇ ಇರುತ್ತಾ ಅಂದರೆ ಖಂಡಿತ ಇಲ್ಲ, ಚೇಂಜಸ್ ಇದ್ದೇ ಇರುತ್ತೆ. ಬಟ್ ಸಿಂಪಲ್ ಆಗಿರಬೇಕು, ಕ್ವಿಕ್ಕಾಗಿ ಆಗಬೇಕು, ಹೆಲ್ತಿಗೂ ಒಳ್ಳೆಯದಾಗಿರಬೇಕು. ಈ ರೀತಿ ಇರೋದನ್ನೇ ನಾನು ಯಾವಾಗಲೂ ಸೆಲೆಕ್ಟ್ ಮಾಡೋದು. ಇವತ್ತು ಜಸ್ಟ್ ಲೆಮನ್ ವಾಟರ್ ಅಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸ, ಜೇನುತುಪ್ಪ ಮತ್ತು ಬೆಚ್ಚಗಿರೋ ನೀರು ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಮಲಾಸನದಲ್ಲಿ ಕೂತ್ಕೊಂಡು ಕುಡಿದು ಬಂದು ಈಗ ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ. ನಾನೇ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರೋಂಥ ಮಾಲ್ಟ್ ಪೌಡರಿಂದ ಈಗ ಸ್ವಲ್ಪ ಗಂಜಿನ ಮಾಡಿಟ್ಟು ನೆಕ್ಸ್ಟ್ ತಿಂಡಿ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಸಿಂಪಲಾಗಿ ಅವಲಕ್ಕಿ ಮಾಡ್ತಾಯಿದ್ದೀನಿ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಾನು ಎಲ್ರಿಗೂ ಇಷ್ಟ ಆಗೋ ಥರನೇ ಅಡುಗೆ ಮಾಡಬೇಕಾಗತ್ತೆ. ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಥವಾ ವೆಯ್ಟ್ನ ಮ್ಯಾನೇಜ್ ಮಾಡ್ಕೋಬೇಕು ಅಂತ ಸಪ್ರೇಟಾಗಿ ನಾನು ಒಬ್ಳಿಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಖಂಡಿತ ಆಗಲ್ಲ. ಹಾಗಾಗಿ ಎಲ್ರಿಗೂ ಏನು ಮಾಡ್ತೀನೋ ಅದರಲ್ಲೇ ಬೆಸ್ಟ್ ಆಪ್ಷನನ್ನು ಸೆಲೆಕ್ಟ್ ಮಾಡಿರ್ತೀನಿ. ಎಲ್ಲರೂ ಮನೆಯಲ್ಲೂ ಮಾಡೋ ಥರನೇ ನಾನು ಕೂಡ ಇವತ್ತು ಸಿಂಪಲ್ಲಾಗಿ ಅವಲಕ್ಕಿ ಮಾಡ್ತಾಯಿದ್ದೀನಿ. ಆದರೂ ಈ ರೆಸಿಪಿನ ನಾನು ಶೂಟ್ ಮಾಡಿದ್ದೀನಿ. ಕೆಲವೊಬ್ಬರಿಗೆ ಇದು ಯೂಸ್ ಆಗ್ಬೋದು ಅಂತ ಅಷ್ಟೇ. ಇಲ್ಲಿ ನಾನು ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದಿಷ್ಟು ಶೇಂಗಾ ಬೀಜನ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಅದೇ ಎಣ್ಣೆಗೆ ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕಿ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನದ ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಅವಲಕ್ಕಿ ಅಂದಮೇಲೆ ಅದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೇ ರುಚಿ ಚೆನ್ನಾಗಿರುತ್ತೆ. ಇನ್ನು ಟೊಮ್ಯಾಟೊನೂ ಕೂಡ ಒಂದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ ನೆನೆಸಿಟ್ಟಿರೋಂಥ ಅವಲಕ್ಕಿನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಕು ಅಂದರೆ ಸ್ವಲ್ಪ ಕೊಬ್ಬರಿ ತುರಿನ ಕೂಡ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾನಿವತ್ತು ಕೊಬ್ಬರಿ ತುರಿನ ಹಾಕ್ಕೊಂಡಿಲ್ಲ, ಹಾಗೇ ಮಾಡ್ಕೊಂಡಿದ್ದೀನಿ. ಸೊ ಫ್ರೈ ಮಾಡಿರೋ ಅಂಥ ಶೇಂಗಾ ಬೀಜ ಹಾಗೆ ಸ್ವಲ್ಪ ಕೊತ್ತಂಬರಿನ ಇದ್ರ ಮೇಲ್ಗಡೆ ಉದುರಿಸ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಈ ಅವಲಕ್ಕಿ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋನಲ್ಲಿ ಡೀಟೇಲಾಗಿ ಹೇಳಿದ್ದೆ ಅಲ್ವಾ. ಸೊ ನಾನು ಆದಷ್ಟು 16:8 ಅವರ್ಸ್ ರೂಲ್ಸನ್ನು ಫಾಲೋ ಮಾಡ್ತೀನಿ. ಈಗ ಟೈಮ್ 11 ಗಂಟೆ ಆಗಿದೆ. ಬೆಳಗ್ಗೆಯಿಂದ ಮನೆ ಕೆಲಸ, ಅಡುಗೆ ಕೆಲಸ ಇದೆಲ್ಲ ಕಂಪ್ಲೀಟ್ ಮಾಡಿಕೊಂಡು 11 ಗಂಟೆಗೆ ನಾನು ತಿಂಡಿ ತಿಂತಾಯಿದ್ದೀನಿ. ಬೆಳಗ್ಗೆ 1 ಲೋಟ ಲೆಮನ್ ವಾಟರ್ನ ಕುಡಿದಿದ್ದೆ, ಜೊತೆಗೆ 2 ಲೋಟದಷ್ಟು ನಾರ್ಮಲ್ ಆಗಿರೋ ನೀರನ್ನು ಕುಡಿದಿದ್ದೀನಿ. ಈಗ ತಿಂಡಿಗೆ ಮನೆಯಲ್ಲಿ ಅವಲಕ್ಕಿ ಮಾಡಿದ್ದೆ ಅಲ್ವಾ, ಸೊ ಸ್ವಲ್ಪ ಅವಲಕ್ಕಿ ಜೊತೆಗೆ ಸ್ವಲ್ಪ ರಾಗಿ ಮಾಲ್ಟಿಗೆ ಸ್ವಲ್ಪ ಮಜ್ಜಿಗೆ ಮತ್ತು ಚಿಯಾ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಜೊತೆಗೆ ಒಂದು ಸ್ವಲ್ಪ ಕ್ಯಾರೆಟು, ನೆನೆಸಿರೋ ಅಂಥ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಇದಿಷ್ಟು ಇವತ್ತಿನ ಹೆಲ್ದಿ ಬ್ರೇಕ್ಫಾಸ್ಟ್ ನಂದು. ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಚಿಕನ್ ತರಿಸಿದ್ವಿ. ಸೊ ಚಿಕನ್ ಪೆಪ್ಪರ್ ಫ್ರೈ ಮತ್ತು ಸಾಂಬಾರು ಮಾಡಿ ರಾಗಿ ಮುದ್ದೆ ಮಾಡೋಣ ಅಂತ. ಸೊ ಎಲ್ಲದ್ರದ್ದು ಇವತ್ತು ರೆಸಿಪಿ ನಿಮ್ಮ ಜೊತೆ ಈಗ ನಾನು ಶೇರ್ ಮಾಡ್ತೀನಿ. ಇಲ್ಲಿ ನಾನು ಚಿಕನ್ ಪೆಪ್ಪರ್ ಫ್ರೈಗೆ ಹಾಗೆ ಸಾಂಬಾರಿಗೆ ಎರಡಕ್ಕೂ ಕೂಡ ಒಟ್ಟಿಗೆ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟ್ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಚಿಕನ್ನ ಡೈರೆಕ್ಟಾಗಿ ತೊಳೆದು ಈ ಪಾತ್ರೆನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಮೊದಲು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚಿಕನ್ನ ಈ ರೀತಿ ಮೊದಲು ಎಣ್ಣೆನಲ್ಲಿ ಫ್ರೈ ಮಾಡಿದ್ರೆ ಅದರ ಟೇಸ್ಟೇ ಬೇರೆ ಇರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟು. ಇಲ್ಲಿ ಚಿಕನ್ ಪೆಪ್ಪರ್ ಫ್ರೈಗೆ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಎಣ್ಣೆ ಕಾದ್ಮೇಲೆ ಒಂದು 3-4 ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಹಾಗೆ 2 ನಾರ್ಮಲ್ ಆಗಿರುವಂಥ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕಿದ್ದೀನಿ. ಜೊತೆಗೆ ಒಂದು 2 ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಈ ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಎರಡೂ ಕೆಲಸ ಒಟ್ಟೊಟ್ಟಿಗೆ ಮಾಡೋದ್ರಿಂದ ಸ್ವಲ್ಪ ಬೇಗ ಅಡುಗೆ ಆಗುತ್ತೆ. ಸೊ ನಾನು ಹೇಗೆ ಮಾಡ್ತಾ ಇದ್ದೀನೋ ಅದೇ ಥರನೇ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಈ ಚಿಕನ್ ಪೆಪ್ಪರ್ ಫ್ರೈಗೆ 1 ಟೊಮ್ಯಾಟೋನ ಈ ರೀತಿ ಪೇಸ್ಟ್ ಮಾಡಿ ಹಾಕಿದ್ದೀನಿ, ಸ್ವಲ್ಪ ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತ.
ಇನ್ನು ಸಾಂಬಾರ್ಗೆ ನಾನು ಒಂದು ಮಿಕ್ಸಿ ಜಾರಲ್ಲಿ ಇಲ್ಲಿ ಒಂದು ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಒಣ ಕೊಬ್ಬರಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು ಟೊಮ್ಯಾಟೊ, ಚಕ್ಕೆ ಸ್ವಲ್ಪ, ಲವಂಗ ಸ್ವಲ್ಪ, ಹಾಗೆ ಏಲಕ್ಕಿ. ಇದ್ರ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸನ್ನು ಹಾಕಿ, ಒಂದು 10ರಿಂದ 12 ಗೋಡಂಬಿ, ಸ್ವಲ್ಪ ಕೊತ್ತಂಬರಿ ಮತ್ತು 2 ಚಮಚದಷ್ಟು ಕೊತ್ತಂಬರಿ ಕಾಳು, ಹಾಗೆ ಸ್ವಲ್ಪ ಅರಿಶಿನ. ಇದಿಷ್ಟಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಈ ಕಡೆ ಪೆಪ್ಪರ್ ಫ್ರೈಗೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತಲ್ವ, ಈಗ ಇದಕ್ಕೆ ಚಿಕನ್ನ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಚಿಕನ್ನ ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಬಿಟ್ಬಿಡ್ತೀನಿ. ಮೇಲ್ಗಡೆ ಒಂದು ಲಿಡ್ನ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬಿಟ್ಟರೆ ಚೆನ್ನಾಗಿ ಈ ಚಿಕನ್ ಫ್ರೈ ಆಗುತ್ತೆ. ಮೀನ್ ವೈಲ್ ಇಲ್ಲಿ ಸಾಂಬಾರ್ಗೂ ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಈಗ ಇದಕ್ಕೆ 2 ಚಮಚದಷ್ಟು ಖಾರದ ಪುಡಿ, 2 ಚಮಚ ಚಿಕನ್ ಮಸಾಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3ರಿಂದ 4 ನಿಮಿಷದವರೆಗೂ ಇದನ್ನು ಬೇಯಿಸ್ಕೋಬೇಕು. ಈ ರೀತಿ ಬೇಯಿಸಿದಾಗ ಈ ಖಾರದ ಪುಡಿ ಮತ್ತು ಗರಂ ಮಸಾಲ ಎಲ್ಲ ಕೂಡ ಚಿಕನ್ ಜೊತೆ ಚೆನ್ನಾಗಿ ಹಿಡ್ಕೊಳ್ಳುತ್ತಲ್ವ, ಟೇಸ್ಟ್ ಚೆನ್ನಾಗಿರುತ್ತೆ. ನೀರು ಆವಾಗಲೇ ಎಷ್ಟೊಂದು ಇತ್ತಲ್ವ, ಈಗ ನೋಡಿ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಈಗ ಇದಕ್ಕೆ ನಾವು ರುಬ್ಕೊಂಡಿರೋಂಥ ಮಸಾಲನ ಹಾಕಿ ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅಂದರೆ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಡ್ರೈ ಆಗ್ತಾ ಇದೆ ಅಂದಾಗ ಇದಕ್ಕೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನಾನು ಸೇಮ್ ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲ ಉಳ್ಕೊಂಡಿರುತ್ತೆ ಅಲ್ವಾ, ಅದಕ್ಕೇ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ಕೊಂಡು ಕುದಿಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಆಮೇಲೆ ಬೇಕು ಅಂದರೆ ರುಚಿ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಅದೆಲ್ಲ ರೆಡಿ ಆಗೋಷ್ಟರಲ್ಲೇ ಈ ಚಿಕನ್ ಪೆಪ್ಪರ್ ಫ್ರೈದು ಕೂಡ ಚಿಕನ್ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಲ್ವಾ. ಈಗ ಇದಕ್ಕೆ ಲಾಸ್ಟಲ್ಲಿ 1 ಚಮಚದಷ್ಟು ಚಿಕನ್ ಮಸಾಲ ಹಾಗೆ 1 ಚಮಚ ಪೆಪ್ಪರ್ ಪೌಡರ್ನ ಹಾಕಿದ್ದೀನಿ. ಹಾಕಿ ಮಿಕ್ಸ್ ಮಾಡಿ ಜಸ್ಟ್ ಒಂದು 2 ನಿಮಿಷ ಕುದಿಸಿದ್ರೆ ಆಯಿತು. ಇದು ಪೆಪ್ಪರ್ ಪೌಡರು ಚಿಕನ್ ಮಸಾಲ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಇದನ್ನು ಕುದಿಸೋದಕ್ಕೆ ಹೋಗಬಾರ್ದು, ಟೇಸ್ಟ್ ತುಂಬ ಚೇಂಜ್ ಅನಿಸುತ್ತೆ. ಈಗ ಸಾಂಬಾರ್ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ರಾಗಿ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಪರ್ಫೆಕ್ಟ್ ಆಗಿರೋವಂಥ ರಾಗಿ ಮುದ್ದೆ ಮೆಷರ್ಮೆಂಟನ್ನ ಹೇಳ್ತಾ ಇದ್ದೀನಿ ನೋಡಿ. ಈ ಪಾತ್ರೆಯಲ್ಲಿ ನಾನು 1 ಪಾತ್ರೆ ಆಗೋಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೆ. ಅದು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ 3/4 ಪಾತ್ರೆಯಷ್ಟು ರಾಗಿ ಹಿಟ್ಟನ್ನು ತಗೊಂಡು ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತುಂಬ ಪ್ರೊಸೀಜರ್ ಏನೂ ಇಲ್ಲ. ಈ ಪಾತ್ರೆ ಅಳತೆನಲ್ಲಿ ನೀರನ್ನ ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ಕುದಿ ಬಂದ ಮೇಲೆ ಡೈರೆಕ್ಟಾಗಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡುವಾಗ ಸ್ವಲ್ಪ ಕೈ ಬಿಡದೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗಿರುವಂಥ ರಾಗಿ ಮುದ್ದೆ ರೆಡಿ ಆಗಿಬಿಡುತ್ತೆ. ಹಾಗೆಯೇ ಈ ಪ್ರೋಸೆಸ್ನಲ್ಲಿ ನಾವು ರಾಗಿ ಮುದ್ದೆ ಮಾಡೋದ್ರಿಂದ ವೇಸ್ಟೇಜ್ ಜಾಸ್ತಿ ಆಗೋದಿಲ್ಲ, ಅಂದರೆ ತಳದಲ್ಲಿ ಜಾಸ್ತಿ ಹಿಟ್ಟು ಉಳ್ಕೊಳ್ಳೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮೇಲ್ಗಡೆ ಲಿಡ್ನ ಮುಚ್ಚಿ ಸಣ್ಣ ಉರಿನಲ್ಲಿ ಇಟ್ಟು 1-2ರಿಂದ 3 ನಿಮಿಷದವರೆಗೂ ಬಿಟ್ಬಿಟ್ರೆ ಚೆನ್ನಾಗಿ ಮುದ್ದೆ ಎಲ್ಲ ಬೆಂದ್ಕೊಂಡ್ಬಿಡತ್ತೆ. ಅದಾದಮೇಲೆ 1-2 ಸಾರಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮುದ್ದೆ ತಟ್ಟೋ ಅಂಥ ಕೋಲ್ ಬರುತ್ತಲ್ವ, ಇದರಲ್ಲಿ ಸ್ವಲ್ಪ ಸ್ವಲ್ಪ ನಮಗೆ ಎಷ್ಟು ಸೈಜಲ್ಲಿ ಮುದ್ದೆ ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಕೈಗೆ ಸ್ವಲ್ಪ ನಾವು ತಣ್ಣೀರನ್ನು ಹಚ್ಕೊಳ್ತಾ ಈ ರೀತಿ ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗಿರೋಂಥ ರಾಗಿ ಮುದ್ದೆ ರೆಡಿ ಆಗಿಬಿಡುತ್ತೆ. ಯಾರಿಗೆಲ್ಲ ರಾಗಿ ಮುದ್ದೆ ಮಾಡೋದಕ್ಕೆ ಬರೋದಿಲ್ವೋ ಈ ಪ್ರೋಸೆಸ್ನಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಡೆಫಿನೆಟಾಗಿ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತೀರಾ. ಅಷ್ಟು ಈಸಿಯಾಗಿ ರಾಗಿ ಮುದ್ದೆನ ಮಾಡಿಬಿಡ್ಬೋದು. ಬೆಳಿಗ್ಗೆ 11 ಗಂಟೆಗೆ ನಾನು ತಿಂಡಿ ಮುಗಿಸ್ಕೊಂಡಿದ್ದೆ ಅಲ್ವಾ. ಈಗ ಮಧ್ಯಾಹ್ನ 2:15 ಆಗಿದೆ. ಬಿಸಿ ಬಿಸಿ ರಾಗಿ ಮುದ್ದೆ ಚಿಕನ್ ಸಾಂಬಾರ್ ಜೊತೆ ಈ ಚಿಕನ್ ಪೆಪ್ಪರ್ ಫ್ರೈ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ. ಚಿಕನ್ ಪೆಪ್ಪರ್ ಫ್ರೈ ಎಷ್ಟು ಸಾಫ್ಟಾಗಿ ಆಗಿದೆ ನೋಡಿ, ಅಷ್ಟೇ ರುಚಿಯಾಗೂ ಆಗಿದೆ. ಸೊ ನಾನು ನನ್ನ ಮಗ ಇಬ್ಬರು ಕೂತ್ಕೊಂಡು ನಮ್ಮ ಮೀಲನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಗೆ ನನಗೆ ಸ್ಟಾರ್ಟಿಂಗಲ್ಲೇ ಹೇಳೋದು ಮರ್ತೋಯ್ತು, ಅದಕ್ಕೆ ಈಗ ಹೇಳ್ತಾ ಇದ್ದೀನಿ. ಈ ರೀತಿ ಬೇವಿನ ಮರದಿಂದ ಮಾಡಿರೋಂಥ ವುಡನ್ ಕೂಂಬ್ ಅಂದರೆ ಬಾಚಣಿಕೆನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಮಗೆ ಹೇರ್ ಫಾಲ್ ಅಂದರೆ ಕೂದಲು ಉದುರೋದು ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗೆ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಹೇಗೆ ಅಂದರೆ ಈ ರೀತಿ ಬಾಚಣಿಕೆಗಳಿಂದ ನೀಟಾಗಿ ನಾವು ನೆತ್ತಿಯಿಂದ ಹಿಡಿದು ಕೂದಲು ತುದಿವರೆಗೂ ಬಾಚ್ತೀವಲ್ವ, ಈ ರೀತಿ ಮಾಡಿದಾಗ ನಮ್ಮ ನೆತ್ತಿನಲ್ಲಿ ಅಂದರೆ ಸ್ಕಾಲ್ಪಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದರಿಂದ ಹೇರ್ ಫಾಲು ಡ್ಯಾಂಡ್ರಫ್ ಸಮಸ್ಯೆ ಕಡಿಮೆ ಆಗೋದಷ್ಟೇ ಅಲ್ಲ, ನಮ್ಮ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗತ್ತೆ.
ನಮ್ಮದು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೆಲಸ ಕೂಡ ಇತ್ತು, ಅದನ್ನು ಕೂಡ ಮಾಡ್ತಾ ಕೂತೆ. ಇನ್ನು ಗೊತ್ತಲ್ವಾ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಹೇಗಿರುತ್ತೆ ಅಂತ. ಜಶ್ವಿನ್ ಆಗ ಬಂದು ನನಗೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾನೆ, ಅವನನ್ನು ಆಟ ಆಡಿಸ್ಕೊಳ್ತಾನೆ. ನನ್ನ ಎಡಿಟಿಂಗ್ ಕೆಲಸ ಕೂಡ ಮುಗಿಸ್ಕೊಳ್ತೀನಿ. ಇನ್ನು ದೊಡ್ಡ ಮಗ ಸ್ಕೂಲಿಂದ ಬಂದ ಮೇಲೆ ನನಗೆ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ, ಅವನಿಗೆ ಅಂತ ಸ್ವಲ್ಪ ಟೈಮ್ನ ಕೊಡಲೇಬೇಕಾಗುತ್ತೆ ಅಲ್ವಾ. ಸೊ ಅಷ್ಟರಲ್ಲೇ ಕೆಲಸನ ಮುಗಿಸ್ಕೊಂಡು ಆಮೇಲೆ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ಕೂಡ ಇವತ್ತು ಫ್ರೀ ಆಗಿ ಸ್ವಲ್ಪ ಮನೆಗೆ ಬೇಗನೆ ಬಂದರು. ಸೊ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಫ್ಯಾಮಿಲಿ ಟೈಮ್ನ ಎಂಜಾಯ್ ಮಾಡಿದ್ವಿ. ಇದಿಷ್ಟು ನನ್ನ ಇವತ್ತಿನ ವ್ಲಾಗು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.